ಹಾಯ್, ಇವತ್ತು ನಾವೊಂದು ರೆಸಿಪಿ ಮಾಡೋಣ ಅಂತ. ಅದಕ್ಕೆ ಬೇಕಾಗಿರೋದು ಕಡಲೆ ಬೀಜ, ಸ್ವಲ್ಪ ಕಡಲೆ, ಸ್ವಲ್ಪ ಕೊಬ್ಬರಿ, ಹಾಗೆ ಬೆಲ್ಲ. ಇಷ್ಟರಲ್ಲಿ ಒಂದು ಸ್ವೀಟ್ ರೆಸಿಪಿನ ಮಾಡೋಣ ಅಂತ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಏಲಕ್ಕಿ, 2 ಏಲಕ್ಕಿ, 1 ಲವಂಗ. 2 ಲವಂಗ ಇಷ್ಟು, ಸ್ವಲ್ಪ ಏಲಕ್ಕಿ ಸ್ವಲ್ಪ ಮಾಡೋದ್ರಿಂದ 2 ಏಲಕ್ಕಿ, 1 ಲವಂಗ ಸಾಕಾಗುತ್ತೆ. ನೆಕ್ಸ್ಟ್ ಈಗ ಕೊಬ್ಬರಿನ ಸ್ವಲ್ಪ ತುರ್ಕೋಬೇಕು. ಕೊಬ್ಬರಿನ ತುರಿದ್ಬಿಟ್ಟು ಏಲಕ್ಕಿನ ಸ್ವಲ್ಪ ಪುಡಿ ಮಾಡಿಬಿಟ್ಟು ಸ್ವಲ್ಪ ತರಿಯಾಗಿ ಪುಡಿ ಮಾಡಿ ಅದು ನೆಕ್ಸ್ಟ್ ಕಡಲೆ ಬೀಜ ಮತ್ತು ಕಡಲೆನ ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕು. ಇದು ಸ್ವಲ್ಪ ಗ್ರೈಂಡ್ ಆದಮೇಲೆ ಇದು ಕಡಲೆ ಬೀಜ ಸ್ವಲ್ಪ ಹುಡಿಯಾಗಿದ್ರೇ ಚೆನ್ನಾಗಿರುತ್ತೆ. ಅವೆರಡು ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದಕ್ಕೆ ಕೊಬ್ಬರಿ ತುರಿ, ಏಲಕ್ಕಿ ಪುಡಿ ಹಾಕಬೇಕು. ಹಾಗೆ ಕೊಬ್ಬರಿನೂ ಏಲಕ್ಕಿನೂ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಮಿಕ್ಸ್ ಮಾಡಿ ನೆಕ್ಸ್ಟ್ ಬೆಲ್ಲನ ಸ್ವಲ್ಪ ನೀರಿಟ್ಟು ಬಿಸಿ ಆದಮೇಲೆ ಬೆಲ್ಲನ ಕರಗಿಸ್ಬೇಕು. ನೀರು ಬಿಸಿ ಆದಮೇಲೆ ಈ ಥರ ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿದ್ದೀನಿ ನಾನು. ಈ ಥರ ಸ್ವಲ್ಪ ಕರಗಬೇಕು ಬೆಲ್ಲ. ಬೆಲ್ಲ ಕರಗಿದ ಮೇಲೆ ಅದನ್ನು ಸೋಸ್ಕೋಬೇಕು. ಸ್ವಲ್ಪ ಇದು ಸೋಸಿದ್ದಾದಮೇಲೆ ಕಡಲೆ ಬೀಜ, ಕೊಬ್ಬರಿ ಹಾಗೆ ಕಡಲೆ ಇದು ಮಿಕ್ಸ್ ಮಾಡಿರೋದಕ್ಕೆ ಹಾಕಬೇಕು. ಇದನ್ನು ಪಾಕನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಇದರಲ್ಲಿ ಒಬ್ಬಟ್ಟು ಮಾಡ್ಬೋದು ಮತ್ತು ಕರಗಡ್ಬನ್ನು ಮಾಡ್ಬೋದು, ಇಲ್ಲ ಹಾಗೆಯೇ ತಿನ್ಬೋದು. ಆಯಿತು, ಇಷ್ಟು ಕಲಸಾದ್ಮೇಲೆ ಇದನ್ನೀಗ ನೆಕ್ಸ್ಟ್ ಉಂಡೆ ಕಟ್ಟೋಣ. ಇನ್ನೂ ಸ್ವಲ್ಪ ಪಾಕ ಬೇಕು. ಇದಕ್ಕೆ ಇನ್ನು ಸ್ವಲ್ಪ ಪಾಕ ಆ್ಯಡ್ ಮಾಡ್ಕೊಂಡು ಅದು ಸುಡ್ತಾ ಇರುತ್ತಲ್ವ, ಅದಕ್ಕೆ ಈಗ ರೆಡಿ ಆಯಿತು. ಈಗ ಇದನ್ನು ಒಂದೊಂದೇ ಚಿಕ್ಕದಾಗಿ ಉಂಡೆ ಕಟ್ಟಬೇಕು. ಅಷ್ಟೇ, ಈ ಥರ ಉಂಡೆ ಕಟ್ಟಿದ್ರೆ ರೆಡಿ. ಟೇಸ್ಟ್ ಕಡಲೆ ಚಕ್ಕಿ ತುಂಬ ಟೇಸ್ಟಾಗಿರುತ್ತೆ. ತುಂಬ ಚೆನ್ನಾಗಿ ಕಡಲೆ ಬೀಜ ಚಕ್ಕಿ ಹೆಲ್ತ್ಗೂ ಒಳ್ಳೆಯದು. ತುಂಬ ಟೇಸ್ಟಿಯಾಗಿ ಕಡಲೆ ಬೀಜ ಮತ್ತು ಬೆಲ್ಲನ ತಿನ್ನೋದ್ರಿಂದ ಬ್ಲಡ್ ಇಂಪ್ರೂವ್ ಆಗುತ್ತೆ ಬಾಡಿನಲ್ಲಿ. ಹಾಗಾಗಿ ಟ್ರೀಟ್ ಮಾಡಿಕೊಂಡು ತಿಂದ್ರಿ ಆವಾಗವಾಗ, ಚೆನ್ನಾಗಿರುತ್ತೆ ಟೇಸ್ಟ್. ಇನ್ನೂ ಸ್ವಲ್ಪ ತುಪ್ಪ ಹಾಕ್ಕೋಬೋದು ಹಾಕೋಣಂಗಿದ್ರೆ.